ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟ್ರಂಪ್ನ ಮನೋಭಾವನೆ ಯಾವ ರೀತಿ ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಕ್ಷಣಚಿತ್ತ ಕ್ಷಣಪಿತ್ತ ಅನ್ನುವಂಥ ಮಾತಿದೆಯಲ್ಲ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಡೊನಾಲ್ಡ್ ಟ್ರಂಪ್ ಇದ್ದಕ್ಕಿದ್ದಂಗೆ ಕದನ ವಿರಾಮವನ್ನು ಘೋಷಣೆ ಮಾಡಿಬಿಟ್ರು. 5 ದಿವಸ ನಾವು ಯಾವುದೇ ಕಾರಣಕ್ಕೂ ಯುದ್ಧ ಮಾಡಲ್ಲ. ನಾನು ಯಾರೋ ಒಬ್ಬ ಅನಾಮಿಕ ನಾಯಕನ ಜೊತೆಗೆ ಮಾತಾಡಿದ್ದೀನಿ. ಇರಾನ್ನೇ ಕಳಿಸಿತ್ತು ಆ ನಾಯಕನನ್ನು. ಇವಾಗ ಅಲ್ಲಿ ಯಾರೂ ನಾಯಕರು ಉಳಿದಿಲ್ಲ, ಹಾಗಾಗಿ ಇವನೇ ನಾಯಕ ಅಂದ್ಕೊಂಡು ನಾವು ಮಾತಾಡಿದ್ವಿ. ಆ ನಾಯಕನ ಹೆಸರನ್ನು ನಾವು ಹೇಳಲ್ಲ, ಹೇಳಿಬಿಟ್ರೆ ಅವನನ್ನು ಸಾಯಿಸಿಬಿಡ್ತಾರೆ. ಈ ಹೆಸರನ್ನೇ ಹೇಳದಂಥ ವ್ಯಕ್ತಿಯನ್ನ ಇಟ್ಕೊಂಡು, ಹೆಸರನ್ನೇ ರಿವೀಲ್ ಮಾಡದ ವ್ಯಕ್ತಿಯ ಇಟ್ಕೊಂಡು ಟ್ರಂಪ್ ಸಂಧಾನ ಮಾಡಿದ್ರಂತೆ, ಮಾತುಕತೆ ಮಾಡಿದ್ರಂತೆ. ಆ ವ್ಯಕ್ತಿ ಆ ಗೌರವಾನ್ವಿತ ನಾಯಕ ಅಂತವರು, ಆ ಗೌರವಾನ್ವಿತ ನಾಯಕನ ಜೊತೆಗೆ ಇವರು ಡೀಲ್ ಮಾಡಿಕೊಂಡ್ರಂತೆ. ಹೀಗಾಗಿ 5 ದಿನದ ಸೇನಾ ಕಾರ್ಯಾಚರಣೆಯನ್ನು ಟ್ರಂಪ್ ಮುಂದೂಡಿದ್ರಂತೆ. ಎಂಥ ಕಥೆ ನೋಡಿ. ನಾನು ಈ ಭಾರತ ಪಾಕಿಸ್ತಾನದ ಯುದ್ಧವನ್ನು ನಿಲ್ಲಿಸಿದ್ದು ನಾನೇ ಅಂತ ಅದು ಒಂದು ಲೆಕ್ಕದಲ್ಲಿ ವಿಶ್ವ ದಾಖಲೆ ಆಗಿಬಿಡ್ತು. ಅಷ್ಟೊಂದು ಬಾರಿ ಹೇಳಿದ್ರು. ಕೊನೆಗೆ ಎಲ್ಲಿ ತನಕ ಭಾರತವೇ ಬಾಯ್ಬಿಟ್ಟು, ಪ್ರಧಾನಮಂತ್ರಿಗಳೇ ಬಾಯ್ಬಿಟ್ಟು ಹೇಳಬೇಕಾಯಿತು, ಯಾವ ನಾಯಕನೂ ನನ್ನ ಜೊತೆ ಮಾತಾಡಲಿಲ್ಲ ಅಂತ. ಇದು ಇದ್ದಕ್ಕಿದ್ದಂಗೆ ಈಗ ಕದನ ವಿರಾಮ. ಯಾರೋ ಒಬ್ಬ ಅನಾಮಿಕ ನಾಯಕ ಬಂದಂತೆ, ಅನಾಮಿಕ ನಾಯಕನ ಜೊತೆಗೆ ಇವರು ಮಾತುಕತೆ ಮಾಡಿದ್ರಂತೆ. ಅದಾದಮೇಲೆ ಆ ಮನುಷ್ಯ ಈತನನ್ನು ಮನವೊಲಿಸಿದಂತೆ. ಆದರೆ ಆ ನಾಯಕನ ಹೆಸರನ್ನು ಮಾತ್ರ ನಾನು ಹೇಳಲ್ಲ, ನಾನು ರಿವೀಲ್ ಮಾಡಲ್ಲ ಹೆಸರನ್ನು. ಆತನ ಹೆಸರು ಏನಾದರೂ ಗೊತ್ತಾಗ್ಬಿಟ್ರೆ ಅವನನ್ನು ಕೊಂದು ಬಿಡ್ತಾರೆ. ಅಷ್ಟು ಸುಲಭವಾಗಿ ಸಿಗುವಂಥ ಒಬ್ಬ ನಾಯಕನ ಮಾತು ಕೇಳಿ ಟ್ರಂಪ್ ಈ ರೀತಿ ಯುದ್ಧ ನಿಲ್ಲಿಸ್ತಾರ? ಏನಿದೆ ಅರ್ಥ ಇದು? 5 ದಿನ ಸೇನಾ ಕಾರ್ಯಾಚರಣೆಯನ್ನು ಅವರು ಮುಂದೂಡಿದ್ದಾರೆ. ಹಾಗಾದರೆ 24 ದಿನಗಳ ನಂತರ ಟ್ರಂಪ್ ಮಾಡಿರುವಂಥ ಸಂಧಾನ, ಒಂದು ಲೆಕ್ಕದಲ್ಲಿ ಇದು ಸಂಧಾನಕ್ಕೆ ಮುನ್ನುಡಿ. ಇದು ಏನದು? ಇರಾನ್ ಜೊತೆ ಮಾತುಕತೆ ನಡೆದಿದೆ. ಹೀಗಾಗಿ ಮುಂದಿನ 5 ದಿನಗಳ ಅವಧಿಗೆ ಇರಾನ್ನ ವಿದ್ಯುತ್ ಸ್ಥಾವರದ ಮೇಲೆ ನಾವು ಯಾವುದೇ ರೀತಿ ದಾಳಿ ಮಾಡಲ್ಲ ಅಂತ ಏನು ಹೇಳಿದರು ಡೊನಾಲ್ಡ್ ಟ್ರಂಪ್? ಬನ್ನಿ ನೋಡೋಣ. ಕಳೆದ 2 ದಿನಗಳಿಂದ ಅಮೆರಿಕ ಇರಾನ್ ನಡುವೆ ಉತ್ತಮ ಮಾತುಕತೆ ನಡೆದಿದೆ. 5 ದಿನಗಳ ಕಾಲ ಅಮೆರಿಕ ಇರಾನಿನ ವಿದ್ಯುತ್ ಸ್ಥಾವರ, ಇಂಧನ ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡಲ್ಲ. ಸೇನಾ ದಾಳಿಯನ್ನು ಮುಂದೂಡುವಂತೆ ನಾನು ಯುದ್ಧ ಇಲಾಖೆಗೆ ಸೂಚನೆ ಕೊಟ್ಟಿದ್ದೇನೆ. ಕಳೆದ 2 ದಿನಗಳಿಂದ ಅಮೆರಿಕ ಇರಾನ್ ನಡುವೆ ಉತ್ತಮ ಮಾತುಕತೆ ನಡೆದಿದೆ. 5 ದಿನಗಳ ಕಾಲ ಅಮೆರಿಕ ಇರಾನಿನ ವಿದ್ಯುತ್ ಸ್ಥಾವರ, ಇಂಧನ ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡಲ್ಲ. ಸೇನಾ ದಾಳಿಯನ್ನು ಮುಂದೂಡುವಂತೆ ನಾನು ಯುದ್ಧ ಇಲಾಖೆ ಕಳೆದ 2 ದಿನಗಳಿಂದ ಅಮೆರಿಕ ಮತ್ತು ಇರಾನ್ ಜೊತೆಗೆ ಸಂಪೂರ್ಣ ಮತ್ತು ಒಟ್ಟು ನಿರ್ಣಯದ ಬಗ್ಗೆ ಉತ್ತಮ ಮಾತುಕತೆ ನಡೆಸಿದೆ. ಆಳ ಮತ್ತು ವಿವರವಾದ ಮಾತುಕತೆಗಳು ಈ ವಾರವೂ ಮುಂದುವರಿಯಲಿದೆ. ಹಾಗಾದರೆ ಒಂದಕ್ಕೂ ಏನಾದರೂ ಸಂಬಂಧ ಇದೆಯಾ? ಯಾಕಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೋಡ್ತಾ ಇರಿ. ಮುಂದಿನ ದಿನಗಳಲ್ಲಿ ಒಬ್ಬ ಸೇನಾಧಿಕಾರಿ ಹೇಳಿಬಿಟ್ರು, ಮುಂದಿನ ದಿನಗಳಲ್ಲಿ ಜನರೆಲ್ಲರೂ ಕೂಡ ಒಳಗಡೆ ಇರ್ರಿ, ಯಾವುದೇ ಕಾರಣಕ್ಕೂ ಅಪ್ಪಿತಪ್ಪಿ ಹೊರಗಡೆ ಬರಬೇಡಿ. ಅದರ ಅರ್ಥ ಏನಪ್ಪ ಅಂತಂದರೆ, ನಾವು ಹೆಚ್ಚು ಕಡಿಮೆ ಆದರೆ ಅಣುಬಾಂಬ್ ಹಾಕಿದ್ವಿ ಅನ್ನುವಂಥ ಲೆಕ್ಕಾಚಾರ. ಜೊತೆಗೆ ದೊಡ್ಡ ಶಿಪ್ಗಳನ್ನು ಬಿಟ್ಟಿದ್ದೀವರು. ಅಬ್ರಹಾಂ ಲಿಂಕನ್ ಶಿಪ್ ಹೊರಟಿದ್ದು, ಒಂದು ಶಿಪ್ ಅಂತೂ ಬಂದು ಇನ್ನೊಂದು ಕಡೆ ನಿಂತಿದ್ದು. ಇದೆಲ್ಲ ನೋಡಿದ್ರೆ ಓಹೋ, ಯುದ್ಧ ಇದು ಅಷ್ಟು ಸುಲಭವಾಗಿ ನಿಲ್ಲಲ್ಲ. ಈಗಲೇ ಅದು ಒಂದು ಲೆಕ್ಕದಲ್ಲಿ ಈ ಸ್ಮಶಾನ ಥರ ಆಗಿದೆ ಇರಾನ್. ಅದನ್ನು ಇನ್ನಷ್ಟು ಅಧ್ವಾನ ಮಾಡಿಬಿಡ್ತಾರೆ ಅನ್ನುವಂಥ ಮಾತಿತ್ತು. ಆದರೆ ಇದ್ದಕ್ಕಿದ್ದಂಗೆ ಈ ಟ್ರಂಪ್ ಘೋಷಣೆ. ಟ್ರಂಪನ್ನು ಯಾವ ಆಧಾರದ ಮೇಲೆ ನಂಬೇಕು ಹೇಳಿ? ಇದು ಸಂಗತಿ. ಇವಾಗ ಹೇಳ್ತಾರಾ, ಮತ್ತು ಆಮೇಲೆ ಮರುಕ್ಷಣನೇ ಬದಲಾಯಿಸಿದ್ರು ಕೂಡ ಆಶ್ಚರ್ಯ ಇಲ್ಲ. ಸಂಧಾನ ಮಾತುಕತೆ ಶುರುವಾಗಿದೆ. ಇವತ್ತು ಕೂಡ ಮಾತುಕತೆ ನಡೆಯುತ್ತೆ. ಅವರು ನಮ್ಮ ಡೀಲಿಗೆ ಒಪ್ಕೊಂಡ್ರೆ ನಾವು ಸಮ್ಮತಿ ಸೂಚಿಸ್ತೀವಿ, ಸದ್ಯದಲ್ಲಿ ಎಲ್ಲವೂ ಕೂಡ ಸೆಟ್ಲ್ ಆಗುತ್ತೆ ಅಂತಾರೆ ಅವರು. ಆದರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಕೊಡಲ್ಲ ಅಂತ ಕೂಡ ಅವ್ರು ಹೇಳಿದ್ದಾರೆ. ಯಾರ ಜೊತೆ ಮಾತಾಡಿದ್ರಿ ಅಂತ, ಆತ ಒಬ್ಬ ಗೌರವಾನ್ವಿತ ನಾಯಕ, ಆ ಗೌರವಾನ್ವಿತ ನಾಯಕನ ಜೊತೆ ನಾವು ಮಾತಾಡಿದ್ದೀವಿ ಅಂತಾರೆ ಟ್ರಂಪ್. ಯಾರವರು? ಹೆಸರು ಹೇಳಲ್ಲ. ಹೆಸರು ಹೇಳಿದರೆ ಅವ್ರನ್ನ ಉಡಾಯಿಸಿಬಿಡ್ತಾರೆ, ಅದಕ್ಕೋಸ್ಕರ ಹೆಸರು ಹೇಳಲ್ಲ. ಹಾಗಾದರೆ ಏನು ಈಗ ಮುಖ್ಯಸ್ಥ ಇದನ್ನಲ್ಲ ಅವರ ಅನ್ನುವಂಥ ಮಾತು. ಇಲ್ಲ, ಅದು ನಮಗೆ ಗೊತ್ತಿಲ್ಲ. ಯಾಕಂದರೆ ಆ ವ್ಯಕ್ತಿ ಏನಿದಾನಲ್ಲ, ಆ ವ್ಯಕ್ತಿ ಬಗ್ಗೆ ಯಾರೂ ಕೂಡ ಕೇಳೇ ಇಲ್ಲ. ಈಗ ಈ ಇಡೀ ಇರಾನನ್ನೇ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಂಥ ಒಬ್ಬ ಧರ್ಮನಾಯಕ, ಅದಾದಮೇಲೆ ಆತ ಸತ್ತ ಮೇಲೆ ಆತನ ಮಗ ಮೊಜ್ದಬಾ ಖಮೈನಿ ಬಗ್ಗೆ ಕೇಳ್ತಾರೆ ಪತ್ರಕರ್ತರು. ಆತನ ಜೊತೆಗೆ ಏನಾದರೂ ನೀವು ಚರ್ಚೆ ಮಾಡಿದ್ರ ಅಂತ. ಇಲ್ಲ, ಆತ ಯಾರು ಅಂತ ನಮಗೆ ಗೊತ್ತಿಲ್ಲ. ಆತ ಬದುಕಿದಾನ ಸತ್ತಿದಾನ ಅನ್ನೋದ್ರ ಬಗ್ಗೆಯೂ ನಮಗೆ ಗೊತ್ತಿಲ್ಲ. ಹಾಗಾಗಿ ಆತನ ಜೊತೆಗೆಲ್ಲ ನಾವು ಮಾತಾಡಿದ್ದು, ಬೇರೆಯವರ ಜೊತೆ ನಾವು ಮಾತಾಡಿದ್ವಿ ಎನ್ನುವಂಥ ಮಾತು. ಇಷ್ಟೆಲ್ಲ ಆದ ಮೇಲೂ ಕೂಡ ಈ ಇರಾನ್ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದೆ, ಕದನ ವಿರಾಮದ ಬಗ್ಗೆ ಟ್ರಂಪ್ ಜೊತೆಗೆ ಯಾವುದೇ ಮಾತುಕತೆ ನಡೆದಿಲ್ಲ.